ಆತ್ಮೀಯ ಶಿಕ್ಷಕರೇ, 2021-22ನೇ ಸಾಲಿನಲ್ಲಿ ನಡೆಯುತ್ತಿರುವಂತಹ STMC ತರಬೇತಿಗಳ ಒಂದು ಫೋಟೋ ವರದಿಯನ್ನು ಯಾವ ರೀತಿ ಸಮೂಹ ಸಮನ್ವಯ ತಂತ್ರಾಂಶದಲ್ಲಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಒಂದು ಲಿಂಕ್ ಇದೆ, ಸಮೂಹ ಸಮನ್ವಯ ತಂತ್ರಾಂಶದ ಲಿಂಕು ಈ ಮೇಲಲ್ಲಿದೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಕ್ರೋಮ್ ಬ್ರೌಸರ್ ಮೂಲಕ ಓಪನ್ ಆಗುತ್ತೆ. ಬೇಗ ಈ ರೀತಿಯಾದಂಥ ಒಂದು ಪೇಜು ಓಪನ್ ಆಗ್ತದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಒಂದು ಯೂಸರ್ ID ಕೇಳ್ತಾ ಇದೆ ಮತ್ತು ಒಂದು ಪಾಸ್ವರ್ಡನ್ನು ಕೇಳ್ತಾ ಇದೆ. ಇದಕ್ಕೆ ಯೂಸರ್ ನೇಮ್ ಬಂದು ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರ್ತದೆ. ನೋಡಿ, ನಮ್ಮ ಶಾಲೆ ಡೈಸ್ ಕೋಡ್ ಹಾಕಿದ್ದೀನಿ. ಪಾಸ್ವರ್ಡ್ ಬಂದು ನಿಮ್ಮ ಶಾಲೆಯ STMC ಖಾತೆಯ ಒಂದು ಪಾಸ್ವರ್ಡ್ ಆಗಿರುತ್ತೆ. STMC ಖಾತೆಯ ಅಕೌಂಟ್ ನಂಬರ್ ಏನಿರುತ್ತೆ ಅದು ಪಾಸ್ವರ್ಡ್ ಆಗಿರ್ತದೆ. ಪ್ರೌಢಶಾಲೆಗಳಲ್ಲಿ RMSAದು ಏನು ಖಾತೆ ಇದೆ, RMSAಯ ಒಂದು ಅಕೌಂಟ್ ನಂಬರ್ ಏನಿದೆ ಅದು ಪಾಸ್ವರ್ಡ್ ಆಗಿರ್ತದೆ. ಈಗ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ, ನಿಮ್ಮ ಶಾಲೆಯ ಹೆಸರು ಇಲ್ಲಿ ಮೇಲ್ಭಾಗದಲ್ಲಿ ಶೋ ಆಗ್ತಾ ಇದೆ. ಮತ್ತು ಸಮೂಹ ಸಮನ್ವಯ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಟೂಲ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗಿದೆ. ಮೇಲ್ಭಾಗದಲ್ಲಿ 3 ಗೆರೆಗಳನ್ನು ನೀವು ನೋಡ್ತಾ ಇದ್ದೀರಾ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹೋಮ್ ಪೇಜಲ್ಲಿ ಸರ್ಕ್ಯುಲರ್ಸ್, ರಿಸೋರ್ಸಸ್, ಮಾಡ್ಯೂಲ್, ರಿಪೋರ್ಟ್ಸ್, ಸೈನ್ ಔಟ್ ಅಂತ ಇದೆ. ಇದರಲ್ಲಿ ನೀವು ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಕ್ಯುಲರ್ಸ್ ಇದೆ, STMC ಮೀಟಿಂಗಿಗೆ ಸಂಬಂಧಪಟ್ಟಂಥ ಸರ್ಕ್ಯುಲರ್ಸ್ಗಳು ಮತ್ತು ಸೆಷನ್ಸ್ ಮಾಹಿತಿ ಏನೇನು ನಾವು ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಮಾಡ್ಯೂಲಲ್ಲಿ ನೀವು ಮಾಡಬೇಕಾಗಿರೋಂತಹ ಒಂದು ಕೆಲಸ ಇಲ್ಲಿ ಇರುತ್ತೆ. ಇಲ್ಲಿ 2 ಫಾರ್ಮೆಟ್ ಇದೆ, ಒಂದು ಇನ್ಪುಟ್ ಫಾರ್ಮ್, ಒಂದು ವಿ ಫಾರ್ಮ್ ಅಂತ ಇದೆ. ನೀವು ಇನ್ಪುಟ್ ಫಾರ್ಮನ್ನು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಇನ್ಪುಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದ್ದೀರಾ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಸ್ಕೂಲ್ ಕೋಡ್ ಇದೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನೇಮ್ ಇದೆ, ಬ್ಲಾಕ್ ನೇಮ್ ಇದೆ, ಕ್ಲಸ್ಟರ್ ನೇಮ್ ಇದೆ ಮತ್ತು ಸ್ಕೂಲ್ ನೇಮ್ ಇದೆ. ಸರಿ ಇದೆಯಾ ನೋಡಿ, ಅದು ಆಲ್ರೆಡಿ ಫ್ರೀಸ್ ಆಗಿರುತ್ತೆ, ಏನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಆರ್ಡರ್ ಆಫ್ STMC ಮೀಟಿಂಗ್ ಕಂಡಕ್ಟೆಡ್ ಅಂತ ಇದೆ. ಇಲ್ಲಿ ಸೆಷನ್ಸ್ಗಳು ಅಂದರೆ ಸೆಷನ್ಸ್ ಅಲ್ಲ, ಎಷ್ಟು ಮೀಟಿಂಗ್ 4 ಮೀಟಿಂಗ್ ಮಾಡಬೇಕಲ್ಲ, ಅದರಲ್ಲಿ ಫಸ್ಟ್ ಮೀಟಿಂಗನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಡೇಟ್ ಆಫ್ STMC ಮೀಟಿಂಗ್ ಕಂಡಕ್ಟೆಡ್ ಅಂತ ಇದೆ. ಯಾವ ಒಂದು ಡೇಟಲ್ಲಿ ನೀವು STMC ಮೀಟಿಂಗ್ ಮಾಡಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಮೀಟಿಂಗ್ ಆಯಿತು. ಎರಡನೇದು ಡೇಟ್ ಸೆಲೆಕ್ಟ್ ಮಾಡಿಕೊಂಡೆ. ಈಗ ನಂಬರ್ ಆಫ್ STMC ಮೆಂಬರ್ಸ್ ಪಾರ್ಟಿಸಿಪೇಟೆಡ್ ಅಂತಿದೆ. ಎಲೆಕ್ಟೆಡ್, ನಾಮಿನೇಟೆಡ್, ಎಕ್ಸ್ ಅಫಿಷಿಯೋ ಎಲ್ಲ ಸೇರಿಸಿ ಒಟ್ಟು ಎಷ್ಟು ಜನ ಬಂದಿದ್ರು ಅಂತ ಇದೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ನಂತರ ನಂಬರ್ ಆಫ್ ಪೇರೆಂಟ್ಸ್ ಅಟೆಂಡೆಡ್ STMC ಮೀಟಿಂಗ್ ಅಂತ ಇದೆ. ಪೇರೆಂಟ್ಸ್ ಎಷ್ಟು ಜನ ಬಂದಿರಿ, STMC ಮೆಂಬರ್ಸನ್ನು ಹೊರತುಪಡಿಸಿ ಅಂತ ಇದೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ನಂತರ ನಂಬರ್ ಆಫ್ ಮೆಂಬರ್ಸ್ ಫ್ರಮ್ NGOs ಅಟೆಂಡೆಡ್ STMC ಮೀಟಿಂಗ್ ಇಫ್ ಎನಿ ಅಂತ ಇದೆ. NGO ಇಂದ ಯಾರಾದರೂ ಬಂದಿದ್ದೀರಾ ಅಂತ ಇದೆ, ಅಂದರೆ ಬೇರೆ ಯಾವ್ದಾದ್ರು ಸಂಸ್ಥೆಗಳಿಂದ. ಇಲ್ಲ, 0 ಹಾಕಿದ್ದೀನಿ. ನೆಕ್ಸ್ಟು ಮಾರ್ಕ್ ಆರ್ ಟಿಕ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಟೆಂಡೆಡ್ STMC ಮೀಟಿಂಗ್ ಇಫ್ ಎನಿ ಅಂತ ಇದೆ. ಇದರಲ್ಲಿ ಯಾರಾದರೂ ಸ್ಟೇಟ್ ಆಫೀಸರ್ಸು, DDPI ಮತ್ತು DYPC ಡಯಟಿಂದ, BO, BRC, ECO, BRP, CRP ಈ ಥರ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರ್ ಯಾರಾದರೂ ಬಂದಿದ್ದರೆ ನೀವೇನು ಮಾಡ್ಬೋದು, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. CRPs ಬಂದರೆ CRPಸು, BRPs ಬಂದರೆ ನೋಡಿ, ಇಬ್ಬರು ಬಂದಿದ್ದರೆ ಎಲ್ಲದನ್ನು ತೊಗೊಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬಂದಿಲ್ಲ ಅಂದರೆ ಇದು ಮ್ಯಾಂಡೇಟ್ರಿ ಇಲ್ಲ. ಇಲ್ಲಿ ನೋಡಿ, ಸ್ಟಾರ್ ಇಲ್ಲ, ಅದಕ್ಕೆ ಹಾಕಿ. ಟೋಟಲ್ ಮೆಂಬರ್ಸ್ ಅಟೆಂಡೆಡ್ STMC ಮೀಟಿಂಗ್ ಅಂತ ಇದೆ. ಟೋಟಲ್ ಅದೇ ತೊಗೊಳುತ್ತೆ 11. ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ರುಪೀಸ್ ಅಂತ ಇದೆ. ನಾವು ಎಷ್ಟು ರುಪೀಸು ಇದಕ್ಕೆ ಇರೋದು 250 ರುಪೀಸ್ ಇದೆ ಪರ್ ಡೇ. ನೆಕ್ಸ್ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ಡಿಸ್ಕಸ್ಡ್ ಪಾಯಿಂಟ್ಸ್ ಇನ್ ದ ಮೀಟಿಂಗಲ್ಲಿ ಯಾವ್ಯಾವ ಪಾಯಿಂಟನ್ನು ಡಿಸ್ಕಷನ್ ಮಾಡಿದ್ವಿ, ಇಲ್ಲಿ ಎಸ್ಕನ್ನು ಮಾಡಬೇಕಾಗುತ್ತೆ. ನೀವು FLN ಬಗ್ಗೆ ಚರ್ಚೆ ಮಾಡಿದರೆ ನಮ್ಗೆ ಅನ್ವಯಿಸಲ್ಲ ಪ್ರೌಢಶಾಲೆಗೆ, ಅದಕ್ಕೆ ನೋ ಅಂತ ಹಾಕ್ತಾಯಿದ್ದೀನಿ. ಇನ್ನು ಪ್ರೈಮರಿ ಅವರಾದರೆ ಎಸ್ ಮಾಡಬೇಕಾಗುತ್ತೆ. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ OIC ಬಗ್ಗೆ ಎಸ್. ನೆಕ್ಸ್ಟ್ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ಎಸ್ಸನ್ನು ಮಾಡಿ. ಇಷ್ಟು ಮಾಡಿದ ಮೇಲೆ ಇಲ್ಲಿ ನೀವೊಂದಷ್ಟು ಇದರ ಹೊರತಾಗಿ ಇನ್ನೇನಾದರೂ ಡಿಸ್ಕಷನ್ ಮಾಡಿದರೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಒಂದಷ್ಟು ಮಾಹಿತಿನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೇನೇನು ಚರ್ಚೆ ಮಾಡಿದೆ ಅಂಥೇಳಿ. ಅದನ್ನು ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಅದನ್ನು ಏನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟು ಒಂದು ಫೋಟೋ ಇದೆ, 2 ಫೋಟೋಗಳನ್ನು ಹಾಕಬೇಕು ನೋಡಿ. ಒಂದು ಅಪ್ಲೋಡ್ ಫೋಟೋ ಮ್ಯಾಕ್ಸಿಮಮ್ ಸೈಜ್ 500 KB ಒಳಗಡೆ ಇರಬೇಕು.
ಅದು JPG ಫಾರ್ಮೇಟಲ್ಲಿ ಇರಬೇಕು. ನೆಕ್ಸ್ಟ್ ಅಪ್ಲೋಡ್ ಫೋಟೋ ಮ್ಯಾಕ್ಸಿಮಮ್ ಸೈಜ್ ಇನ್ನೊಂದು ಫೋಟೋ ಹಾಕಬೇಕು, ಅದು JPG ಫಾರ್ಮೇಟಲ್ಲಿ ಇರಬೇಕು. ನೆಕ್ಸ್ಟ್ ಅಪ್ಲೋಡ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ, ಅದು PDF ಫಾರ್ಮೇಟಲ್ಲಿ ಇರಬೇಕು, ಅದು 500 KB ಒಳಗಡೆ ಇರಬೇಕು. ಈ ಥರ ಫೈಲ್ಸ್ಗಳನ್ನು ನೀವು ರೆಡಿ ಮಾಡಿಕೊಂಡು ಇಡಬೇಕಾಗುತ್ತೆ. ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಫೈಲ್ಸಲ್ಲಿ. ಇಲ್ಲಿ ಗ್ಯಾಲರಿಲಿ 2 ಫೋಟೋ ತೊಗೊಳ್ತೀನಿ ನಾನು. ಆಲ್ರೆಡಿ ಅವು 500 KBಗಿಂತ ಕಡಿಮೆ ಇದೆ. ಇಲ್ಲಿ ಒಂದನೇ ಫೋಟೋ ತಗೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ತಗೊಳ್ತು. ಫೈಲ್ ನೇಮ್ ಬಂದಿದೆ. 2ನೇ ಫೋಟೋ ತಗೊಳ್ತಾ ಇದ್ದೀನಿ. ಗ್ಯಾಲರಿಗೆ ಹೋಗಿ ಡೈರೆಕ್ಟ್ ತಗೊಳುತ್ತೆ. ಇಲ್ಲಿ 2ನೇ ಫೋಟೋನ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 2 ಫೋಟೋಗಳನ್ನು ಹಾಕಿದ್ದೀನಿ. ಈಗ ಫೈಲ್ ತಗೋಬೇಕು. ಅಂದರೆ ಇದು ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಂದರೆ ಒಂದು ಟ್ರೈನಿಂಗಲ್ಲಿ ನೀವೇನು ಮೀಟಿಂಗ್ ನಡವಳಿ ಮಾಡಿದರೆ ಅದನ್ನು ನೀವು ಹಾಕಬೇಕಾಗತ್ತೆ. ಚೂಸ್ ಫೈಲ್ ಮಾಡಿ, ಫೈಲ್ಸ್ಗೆ ಹೋಗಿ ಇಲ್ಲಿ ನಾನು ಒಂದು ಆಲ್ರೆಡಿ 410 KB ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀನಿ HTMCದು. ಇಲ್ಲಿ ಹಾಕಿದ್ದೀನಿ ನೋಡಿ, 3 ಹಾಕಿದ್ದೀನಿ. 3 ಹಾಕಿದ ನಂತರ ನಾವೇನು ಮಾಡಬೇಕು, ಎಲ್ಲ ಒಮ್ಮೆ ಸರಿ ಇದೆಯಾ ಅಂತ ನೋಡಿಬಿಟ್ಟು ಇದನ್ನು ಸಬ್ಮಿಟ್ ಕೊಡಿ. ಇಲ್ಲಿ ಆಪ್ಷನ್ ಇದೆ ನೋಡಿ ಕೆಳಗಡೆ, ಸಬ್ಮಿಟ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೀಟಿಂಗ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ.